ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಬಂಗಾರಿಹಟ್ಟಿ ಗ್ರಾಮಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿರವರು ಭೇಟಿ ನೀಡಿದರು. ಕಾಡುಗೊಲ್ಲರಹಟ್ಟಿಯಾದ ಬಂಗಾರಿಗೌಡನಹಟ್ಟಿ ಗ್ರಾಮದಲ್ಲಿ ಹೆರಿಗೆಯಾದ ಹೆಣ್ಣು ಮಕ್ಕಳು 2 ತಿಂಗಳುಗಳ ಕಾಲ ನವಜಾತ ಶಿಶುವಿನೊಂದಿಗೆ ಸಣ್ಣ ಗುಡಿಸಲು ಅಥವಾ ಕುಟೀರಗಳಲ್ಲಿ ವಾಸಿಸಬೇಕು ಹಾಗೂ ಋತುಮತಿಯಾದ ಮತ್ತು ತಿಂಗಳ ರಜೆ ಸಮಯದಲ್ಲಿ ಹೆಣ್ಣು ಮಕ್ಕಳು ಹಟ್ಟಿಯಿಂದ ಕೊರೆಯುವ ಚಳಿಯಲ್ಲಿ ಹೊರಗಿರಬೇಕು. ಈ ಸಂದರ್ಭದಲ್ಲಿ ಅವರ ಆರೋಗ್ಯದ ಸ್ಥಿತಿ ಬಹಳಷ್ಟು ಹಾಳಾಗುತ್ತದೆ. ಇದು ನಮ್ಮ ರೂಢಿ ಸಂಪ್ರದಾಯ ಎಂದು ಮೂಢನಂಬಿಕೆಗಳನ್ನು ಹೊಂದಿದ್ದ ಕಾಡುಗೊಲ್ಲರಹಟ್ಟಿಯ ಜನಾಂಗದ ಜೊತೆ ಮಾತನಾಡಿ ಅವರಲ್ಲಿ ಅರಿವು ಜಾಗೃತಿ ಮೂಡಿಸುವ ಮೂಲಕ ಮಹಿಳೆಯರ ಹಕ್ಕನ್ನ ಅವರಿಗೆ ಪುನಃಸ್ಥಾಪಿಸುವ ಸಲುವಾಗಿ ಬಂಗಾರಿಗೌಡನಹಟ್ಟಿಗೆ ಅವರು ಆಗಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಿಳೆಯರು ಸಹನಶೀಲರು. ತಮ್ಮ ಮೇಲೆ ಆಗುವ ಎಲ್ಲ ದೌರ್ಜನ್ಯಗಳನ್ನು ಸಹ ಅವರು ಸಹಿಸಿಕೊಂಡೇ ಈವರೆಗೆ ಜೀವನ ಸಾಗಿಸುತ್ತಿದ್ದಾರೆ. ಇನ್ನಾದರೂ ಅವರನ್ನ ಸಂಕೋಲೆಗಳಿಂದ ಬಿಡಿಸಿ ಅವರನ್ನು ಸಹ ಮನುಷ್ಯರಂತೆ ನೋಡಿ, ಒಂದು ಊರಿನ ಮಕ್ಕಳು ಎಂದರೆ ಅದು ಸರ್ಕಾರದ ಮಕ್ಕಳು, ಸರ್ಕಾರದ ಜವಾಬ್ದಾರಿ ಅವರನ್ನ ಬೆಳೆಸುವುದಾಗಿದೆ. ಹಾಗಾಗಿ ಅವರೆಲ್ಲರ ಮೇಲೆ ನಡೆಯುವ ಹಿಂಸಾಚಾರ, ಮೌಢ್ಯತೆ ಮೂಲಕ ಹೇರುವ ದೌರ್ಜನ್ಯಗಳು ಸರ್ಕಾರದ ತಾಲೂಕು ಮಟ್ಟದ ಅಧಿಕಾರಿಗಳು ಬಗೆಹರಿಸಬೇಕು. ಅದು ಆಗದಿದ್ದಲ್ಲಿ ನಿಮ್ಮ ಮೇಲೆಯೂ ಸಹ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಾಲೂಕು ಅಧಿಕಾರಿಗಳನ್ನ ಎಚ್ಚರಿಸಿದರು. ಎಲ್ಲ ನಮ್ಮ ಜಿಲ್ಲಾಡಳಿತದಿಂದನೇ ಮನೆಗೆ ಶೀಟ್ ಹಾಕ್ಸ್ಕೊಟ್ಟು ಅಲ್ಲೇ ಒಂದು ಬಾತ್ರೂಮ್ ಕಟ್ಟಿಸಿ, ಅವ್ರಂದ್ರು ಮಳೆ ಐತಲ್ಲವ ಅಂತ ತೊಟ್ಲು ಕೊಡಿಸಿ, ಮಂಚ ಕೊಡಿಸಿ, ಹಾಸಿಗೆ ಕೊಡಿಸಿ, ನಾನೇ ಮಗುನ ಎತ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟೆ. ಆ ಮಗು ಹೆಸರು ಅವ್ರ ನಾಗಲಕ್ಷ್ಮಿ ಅಂತ ನಾಮಕರಣ ಮಾಡಿದ್ರು. ಅವ್ರ ಊರಲ್ಲಿ ಕುಡಿಯಕ್ ನೀರ್ ಇರ್ಲಿಲ್ಲ, ರಸ್ತೆ ಇರ್ಲಿಲ್ಲ, ಬೀದಿ ದೀಪ ಇರ್ಲಿಲ್ಲ, ಬಸ್ ಇರ್ಲಿಲ್ಲ, ಎಲ್ಲವೂ ಮಾಡಿಸ್ಕೊಟ್ವಿ. ಯಾರಿಂದ ಬಂತು? ಆ ತಾಯಿ ಬಾಣಂತಿ ಹುಟ್ಟಿರೋ ಮಗು ನಾಗಲಕ್ಷ್ಮಿಯಿಂದ ಅವ್ರಿಗೆ ದೆಸೆ ಬಂತು. ನಿಮ್ಮೂರ್ಗ್ ಬೇಕಾ ಬೇಡವಾ? ಬೇಕಲ್ವಾ? ಅವ್ರೇನ್ ಹೇಳ್ತಾರೆ, ನಾವು ಸರಿಯಾಗಿ ಇದೀವಿ, ಗಂಡು ಮಕ್ಳು ಹೆಣ್ಮಕ್ಳೇ ಮಾತು ಕೇಳಲ್ಲ ಅಂತಾರೆ. ಹೇಳವಾ ನಿನ್ ತೀರ್ಮಾನ ಹೇಳ್ರಿ, ನೀವೇನು ಬೈಯಲ್ಲ. ಇಲ್ಲ ಇದು 1 ನಿಮಿಷ ಮಾತಾಡಿದ್ದೀರಾ? ಆಗ್ತಾ ಇದೀವಲ್ವ? ಕೊಡಿ. ಏನಪ್ಪ ಹೆಸರು ತಮ್ಮ? ಕೆಂಗಣ್ಣ. ಎಲ್ಲ ನಮ್ಮ ಇಲಾಖೆಯವರು ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ರಿ. DC ಆಫೀಸಲ್ಲಿ ರೆಕಾರ್ಡಿಂಗ್ ಆಗ್ಬೇಕು. ಇಲ್ಲಿಗೆ ಕಡೆ ಆಗ್ಬೇಕಿದು, ಇಲ್ಲಿಗೆ ಕಡೆ ಆಗ್ಬೇಕು. ತಾಯಂದಿರು ನೋಡವ, ತಂದೆ ಅಂದಿರು, ಅಣ್ಣ ತಮ್ಮದಿರು ಇದ್ರ ಪರ ಇಲ್ಲ. ನೀವು ತಾಯಂದಿರು ಏನಾದ್ರು ಅದ್ರ ಪರ ಇದ್ರೆ ನಿಮ್ಮನ್ನೇ ಕುಂಡಿಸೋಣ ತಗೊಂಡೋಗಿ ಸ್ಟೇಷನ್ ಅಲ್ಲಿ, ಜೈಲಲ್ಲಿ. ಮುಲಾಜೆ ಇಲ್ಲ. ಹೇಳ್ರಿ. ಈ ಮೊನ್ನೆ ದಿವಸ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸೂಪರ್ವೈಸರ್ ಕಮಲಮ್ಮ ಮೇಡಮ್ ಬಂದಾಗ ಇಲ್ಲಿ 2 ಶೆಡ್ ಇತ್ತು. ಅದನ್ನ ಎಲ್ಲ ಬಂದು ವಿಡಿಯೋ ಮಾಡಿ ಇದು ಮಾಡಿದ್ರು. ಅದಕ್ಕೆ ನಾವು ನಮ್ಮನ್ನು ಕರೆದು PDO ನಾವು ಪ್ರೆಸಿಡೆಂಟ್ ಮೆಂಬರ್ ಅದಕ್ಕೆ ಬಂದ್ವಿ. ಬಂದು ತಿರ್ಗಾ ಆಮೇಲೆ ಅವ್ರಿಗೆ ರೂಮ್ ಮೂಡಿಸಿ ಹೇಳಿ ತಿರ್ಗಾ ಅವ್ರನ್ನ ಈಗ ಒಳಗಡೆ ಬಿಡಿಸಿ ಅವ್ರ ಮನೆಗಳಿಗೆ, ಅದೇ ತವ್ರ ಮನೆಗೆ ಈಗ ಯಾಕೆಂದ್ರೆ ಒಳಗಡೆನೆ ಬಿಡಿಸಿ ಅವ್ರು ಕಳ್ಸಿದೀವಿ. ಅವ್ರ ಮನೆಗಳಿಗೆ ಕರ್ಕೊಂಡು ಹೋಗಿದ್ದಾರೆ ನೋಡ್ಕೊಳಕ್ಕೆ. ಅವ್ರಿಗೆ ಮತ್ತೆ ಊರಿಂದ ಆಚೆ ಬೈಲೊಳಗೆ ಯಾರು ನೋಡ್ಕೊಳಕ್ಕೆ? ಬೈಲು ಅಂತಂದ್ರೆ ಅಕ್ಕಪಕ್ಕ ಇದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನೀವು ಬಂದು ಅವರು ಅಂಗನವಾಡಿ ಇಲಾಖೆ ಗೊತ್ತಿದೆ. ಅಲ್ಲಪ್ಪ, ಬೈಲೊಳಗೆ ಯಾರು ಇರ್ತಾರಪ್ಪ ಅಂತಮ್ಮ ನೋಡ್ಕೊಳಕ್ಕೆ? ಮನೆ ಒಳಗೆ ಜನ ಇಲ್ದಿರೋ ಬೈಲೊಳಗೆ ಜನ ಇರ್ತಾರ ಬಾಣಂತಿ ಮಗು ನೋಡ್ಕೊಳಕ್ಕೆ? ಮನೆಗೆ ಇದ್ದಾರೆ. ಯಾವ ಮನೆಗೆ? ಊರೊಳಗೆ. ಯಾವ ಊರೊಳಗೆ? ಅವ್ರ ಮನೆಗೆ ಹೋಗಿದ್ದಾರೆ. ಇಲ್ಲಿ ಯಾಕೆ ಇಲ್ಲ? ಈಗ ಏನ್ ಗೊತ್ತಾ, ಎಲ್ಲ ಈ ಬಗೆಹರಿದು ಊರಾಗೆಲ್ಲ ಕುತ್ಕೊಂಡು ಮಾತಾಡಿದ್ವಿ. ಊರೆಲ್ಲ ತೀರ್ಮಾನ ತಗೊಂಡಿದ್ವಿ. ನಾವು ಯಾವುದೇ ಕಾರಣಕ್ಕೂ ಈ ಮೂಢನಂಬಿಕೆನ ಹೋಗ್ಲಾಕ್ಬೇಕು ಅಂತ ಹೇಳಿ ಪೂರ್ತಿ ತೀರ್ಮಾನ ತಗೊಂಡಿದ್ವಿ. ನಾವು ಊರೆಲ್ಲ ವಿಡಿಯೋ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಇನ್ನು ಬಂಗಾರಟಿ ಗ್ರಾಮಸ್ಥರಿಂದ ಒಂದ್ ಹೆಣ್ಣು ಮಗು ಹೊರಗೆ ಹೋಗ್ದಂಗೆ, ಇನ್ನ ಹೆರಿಗೆನಾದವರು ಮಕ್ಕಳು ಯಾರು ಯಾರು ಹೊರಗೆ ಕಳಿಸ್ದಂಗೆ ಕಾಪಾಡ್ತಾರೆ. ಯಾವುದೇ ಕಾರಣಕ್ಕೂ ಕಾನೂನು ರೀತಿಗೆ ನಾವು ತಲೆಬಾಗ್ತೀವಿ, ಕಾನೂನು ಬಿಟ್ಟರೆ ಕಾನೂನು ವಿರುದ್ಧವಾಗಿ ಹೋಗಲ್ಲ. ಹೆಣ್ಮಕ್ಳನ್ನ ಹೊರಗೆ ಕಳಿಸಿದ್ರಲ್ಲ, ಈಗ ಗಿಡದಾಗ ಹೋಗಿದಾರಲ್ಲ, ಅವ್ರು ಕರ್ಕೊಂಡ್ ಬರ್ಬೇಕೀಗ. ಹಟ್ಟಿ ಬಿಟ್ಟು ಹೋಗಲ್ಲ.
ಅವ್ರಿಗೆ ಕರಿಬೇಕು, ನೀರ್ ಹಾಕ್ಸು, ಒಳಗ್ ಕರ್ಕೊ. ನೀನ್ ಇವತ್ತಿ ಪ್ರಮಾಣ ಮಾಡಿದ್ರೆ ನಿನ್ ಮಾತು ನಂಬ್ತೀವಿ ನಾವು. ನೀ ಸುಮ್ಮನೆ ಚೆಂಗಣ್ಣ ಒಂದ್ ನಿಮಿಷ, ಚೆಂಗಣ್ಣ ಈ ಗಿಡದೊಳಗಡೆ ಎಲ್ಲರೂ ಕಂಡವ್ರೆ, ಎಲ್ಲವ್ರೆ ಇದಾರೆ ಮೇಡಮ್, ಸುಳ್ಳು ಹೇಳ್ತಿಲ್ಲ, ಇದಾರೆ ಇದಾರೆ ಮೇಡಮ್. ನಾವು ಒಳಗಡೆ ಇರ್ತೀವಿ, ನಮ್ಮನ್ನು ಇದ್ ಮಾಡ್ತಾರೆ ಇವರೆಲ್ಲ. ಇವಾಗ ಆಚೆ ಕಡೆ ಒಂದ್ 3-4 ಜನ ಇದಾರೆ ಮೇಡಮ್. ಎಲ್ಲಿ ಓಡಾಡ್ಕೊಂಡಿರ್ತಾರೆ, ದೂರ ಹೋಗಿರ್ತಾರೆ ಮೇಡಮ್ ಅವರೆಲ್ಲ. ಕಳ್ಸಿದ್ದಾರೆ, ಬೆಳಗ್ಗೆನೆ ಕಳ್ಸಿದ್ದಾರೆ 7 ಗಂಟೆ ಹಂಗೆ. ಬಿಸಿಲಾಗ ಗಿಡದಾಗ ಕುತ್ಕೋಬೇಕು. ಮೇಡಮ್ ಅದೆಲ್ಲ ಸರಿನೇ ಇಲ್ಲ, ಮನೆಯಲ್ಲೆಲ್ಲ ಶಾಲೆ ಜಾಸ್ತಿ ಇದೆ ಮೇಡಮ್ ಅಲ್ಲಿ. ಹೆಣ್ಣು ಗಂಡು ಅಂತ ಭೇದನೇ ಇಲ್ಲ ಇಲ್ಲಿ. ತಪ್ಪು ಹೆಣ್ಮಕ್ಳದು ಇದೆ, ಗಂಡು ಮಕ್ಳದು ಈಗ ಒಂದ್ ಕೆಲಸ ಮಾಡಿ, ಕರ್ಸಿ ಹೆಣ್ಮಕ್ಳು ಅವರೇ ಸಪೋರ್ಟ್ ಕೊಡೋದು. ಅಲ್ಲಲ್ಲ, ಯಾರ ಮನೆ ಎಲ್ಲದು ಇದು ಮಾಡಿದ್ದಾರೆ. ಮಾಳಗಟ್ಟೆಗಿರೋರು ಯಾರು? ಕಳೂರಳ್ಳಿ ಜುಂಜಪ್ಪ ಹೋಗಾರ ಬಿಟ್ಟಿದ್ದಾರೆ ಅಂದ್ಮೇಲೆ ನಿಮ್ದೇನು? ಇಲ್ಲ ಮೇಡಮ್, ನೋಡಿ, ನಾನು ಈ ಸಮುದಾಯದ ಹೆಣ್ಮಗಳು, ನನಗೆ ನನ್ನ ಸಮುದಾಯದ ಕಷ್ಟಗಳು ಗೊತ್ತು, ನನ್ನ ಸಮುದಾಯ ಸಮಸ್ಯೆಗಳು ಗೊತ್ತು. ನಮ್ಮ ಆಚರಣೆಯಿಂದ ನಮ್ಮ ಸಮುದಾಯ ಎಷ್ಟು ಹಿಂದುಳಿದಿದೆ ಅನ್ನೋದು ನನಗೆ ಗೊತ್ತಿದೆ, ಆಯ್ತಾ? ನಾನು ನಮ್ಮ ಸಮುದಾಯ ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದೆ, ಆರ್ಥಿಕವಾಗಿ ಹಿಂದುಳಿದಿದೆ, ರಾಜಕೀಯವಾಗಿ ಹಿಂದುಳಿದಿದೆ. ನಾನು ಮೇಡಮ್ ಹೇಳ್ತಾ ಬಂದೆ, ಇವತ್ತಿಗೂ ನಮಗೆ ಒಬ್ರು MLA ಇಲ್ಲ. ನಮ್ಮ ಧ್ವನಿಯಾಗಿ ವಿಧಾನಸೌಧದಲ್ಲಿ ಮಾತಾಡೋದಕ್ಕೆ ನಮ್ಮ ಸಮಸ್ಯೆಗಳ ಬಗ್ಗೆ ಇವತ್ತಿಗೂ ಯಾರಿಲ್ಲ. ಯಾಕಿಲ್ಲ ಅಂದ್ರೆ ನಾವು ಇಂಥ ಆಚರಣೆಗಳ ಒಳಗೆ ಗ್ರಾಮ ಪಂಚಾಯತಿ ಮೆಂಬರ್ಗೆ ತೃಪ್ತಿ ಪಟ್ಕೊಂಡು ಸುಮ್ಮನಾಗಿ ಇಲ್ಲೇ ಕೂತಿರೋದ್ರಿಂದ ನಾವು ಅಲ್ಲಿ ಹೋಗಕ್ ಆಗ್ತಾ ಇಲ್ಲ ಅಲ್ವಾ? ನೀವು ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ಟರೆ ತಾನೇ ನಮ್ಮ ಸಮುದಾಯಗಳು ಅಷ್ಟು ಉದ್ಧಾರ ಆಗೋದು ಅಲ್ವಾ? ಗಂಡು ಮಕ್ಕಳು ಎಷ್ಟು ಸಮಾನವೋ, ನೀವು ಸಾಕಿರೋ ಒಂದು ಕುರಿಮರಿನ ಬಿಸಿಲಲ್ಲಿ ಒಣಗಿಸ್ತ್ರ? ನಾಯಿ ನೀವು ಅನ್ನ ಹಾಕ್ತಿರಲ್ಲ ದಿನ, ನಾಯಿ ನಿಮ್ ಕುರಿಯಂತೆ ನಾಯಿ ಇರ್ತಲ್ಲ, ಏನೆಲ್ಲ ಮಳೆ ಹೊರ ಬಿಡ್ತೀರಾ? ದೇವಸ್ಥಾನದಲ್ಲಿ ಮೀಟಿಂಗ್ ಮಾಡಿವಿ. ಬಟ್ ಏನಿದೆ, ನಾನು ಜೆಂಟ್ಸ್ ಆಗಿದ್ದೀನಲ್ವಾ, ನಾನು ಮಾತಾಡೋ ನನ್ಗೂ ಭಯ ಇದೆ. ನಾನು ಗ್ರಾಮ ಪಂಚಾಯತಿಯಲ್ಲಿ ಸೋತಿದ್ದೀನಿ, ನಿಂತ್ಕೊಳ್ಬೇಕು. ವಿಷಯ ಪ್ರಸ್ತಾಪ ಮಾಡಿ ತಿರುಗಿ ಸೋಲಿಸ್ತಾರದಲ್ಲೂ ಭಯ ಇದೆ, ಅದನ್ನ ಭಯ ಇದೆ. ಬಟ್ ಏನ್ ಗೊತ್ತಾ, ಈಗ ಗೌಡ ಪೂಜಾರಿಗಳು ಅಲ್ಲೇ ನಿಮ್ಮಲ್ಲಿ ಇದ್ದಾರೆ, ಪ್ರಾಮಿಸ್ ಮಾಡ್ಬೇಕು. ಪ್ರಮಾಣ ಮಾಡಿಸಿ, ಒಂದು ಕ್ಲಾರಿಟಿ ಮಾಡಿಸಿ, ಪ್ರಮಾಣ ಮಾಡಿಸಿ. ಇಲ್ಲಿಂದ ಇವತ್ತೇನೆ ನೀವು ಬಂದಿದ್ದೀರಲ್ವಾ? ಗ್ರಾಮ ಪಂಚಾಯತಿ ಚಿತ್ತಯ್ಯ ಮೇಡಮ್, ಚಿತ್ತಯ್ಯ, ನೀ ಗ್ರಾಮ ಪಂಚಾಯತಿ ಸೋತ್ರ ಪರವಾಗಿ ಒಳ್ಳೇದ್ ಮಾಡು, ಒಳ್ಳೇದಾಗಬೇಕು ಅಷ್ಟೇ. ಇನ್ನೊಬ್ಬಾಲೆ ಅವನೇ ಮಾಡಿದ್ದು, ಅಲ್ಲಿ ಹೇಳಿದ್ದು ವೇದಿಕೆ ಮೇಲೆ ಅವನೇ ಅಂತ ನಮ್ಮನ್ನು ದೂಷಿಸ್ತಾರೆ. ಒಳ್ಳೇದ್ ಜನ ಒಂದೇ ಜಾತಿ ಇರೋದ್ರಿಂದ ಬದುಕಾಗ್ತಾ ಇಲ್ಲ. ಅವರು ಜಾತಿ ಜಾತಿ ಇದ್ರೆ ಅವ್ರು ಯಾವ ತರ ಬಾಳ್ತಾರೆ, ಬದುಕ್ತಾರೆ. ಯಾರೋ ಒಂದ್ ಗಾಡಿ ತಂದ್ರೆ ಅವ್ನ್ ಗಾಡಿ ತಂದ ಏನೋ ಮಾಡ್ಯಾನ, ಕೊಲೆ ಮಾಡ್ಯಾನ, ಅನ್ಯಾಯ ಮಾಡ್ದ, ಮೋಸ ಮಾಡ್ದ. ಇದು ಒಂದೇ ಜಾತಿ ಇರೋದ್ರಿಂದ ನಮ್ ಯಾಲಕ್ ಬರ್ತಾ ಇಲ್ಲ ಇವರು. ಮನಸ್ಸೊಳಗೆ ಬೇಕಾದಷ್ಟು ವಿಷಯಗಳು ಬಿಟ್ರೆ ಅವನ್ ಬದುಕಿನಲ್ಲ ನಾನು ಬದುಕ್ಬೇಕು. ಈಗ ಅವನೇ ತಿದ್ದಾಳೆ, ನಾಳೆ ತಿದ್ದಾಗ ಅವರು ಮುಂದೆ ತಂದಿದ್ರು, ನಾಳೆ ಅವನೇ ಜಾತಿ ನಾವ್ ಮಾಡ್ಬೇಕು, ನಾವ್ ಅವ್ರಿಗೆ ಹೇಳ್ಬೇಕು. ನಾವೇ ನಮ್ಮನೆ 5 ತಿಂಗಳಾಯ್ತು ಮೊನ್ನೆ. ಏನಂದ್ರೆ ಏನು ಅಂತ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಏನ್ ಗೊತ್ತಾ, ಅಲ್ಲಿ ಸ್ಕೂಲಲ್ಲಿ ಬೆಂಕಿ ಹಚ್ಕೊಂತು, ದೇವಸ್ಥಾನದ ಬೆಂಕಿ ಹಚ್ಕೊಂತು, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಏನ್ ಗೊತ್ತಾ, ಯಾವ್ದೋ ಒಂದ್ ಕಾರಣ ಇಟ್ಕೊಂಡು ನಾವ್ ಮಾಡೋದು ಗೊತ್ತಾಗಲ್ಲ ಅಂದ್ರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾತಾಡ್ತಾರೆ. ಆದ್ರೆ ಸರಿ ಆಚೆ ಇಟ್ಕೊಂಡು ಎಲ್ಲ ಬೆಂಕಿಯನ್ನು ಸರಿ ಗೊಲ್ದ್ರು ಅಂದ್ಮೇಲೆ ಎಲ್ಲ ಒಂದೇ ತಾನೆ. ಈಗ ಒಂದೂರಾಗ ಒಂದೊಂದ್ ತರ ಇರೋದು ಯಾವ ಪದ್ಧತಿ? ಈಗ ಗುಮ್ನಳ್ಳಿ ಗೊಲ್ರಟಾಗ ಅಲ್ಲೂ ದೇವ್ರ ಐತೆ, ನಮ್ಮೂರಾಗೂ ದೇವ್ರ ಐತೆ. ನಾವೇನ್ ಗೊತ್ತಾ, ದೇವ್ರ ಬಿಟ್ಟು ಬಾಳ್ಬೇಕು ಅನ್ನೋದೇನಿಲ್ಲ ಅಲ್ವಾ? ನೀವು ಪೂಜೆ ಮಾಡ್ತೀರಾ, ಆದ್ರೆ ಇಲ್ಲೇ ಪದ್ಧತಿ ಏನ್ ಗೊತ್ತಾ, ಬೆಳಗ್ಗೆ ಎದ್ದು 4-6 ಜನ 4 ತರ ಮಾತಾಡ್ತಾರೆ. ಹೆಂಗೆ ಅಂದ್ರೆ, ಹೊರಗಡೆ ಹೋಗಿಲ್ಲ ಅಂದ್ರೆ ಓ ಇವ್ರ ಮನೆಗೆ ಇದೇ ಪರಿಸ್ಥಿತಿ ಆಯ್ತು. ನಮ್ಮನೆಯವರು ಈಗ ಶುಗರ್ ಇತ್ತು, 9 ವರ್ಷದಿಂದ ನಾವು ಕಾಪಾಡ್ಕೊಂಡ್ ಬಂದ್ವಿ. ಆದ್ರೆ ಏನ್ ಗೊತ್ತಾ, ಇದೇ ಕಾರಣಕ್ಕೆ ಅವಳು ಹೊರಿಕೋರು. ಯಾಕೆಂದ್ರೆ ದೇವ್ರಿಗೆ ಎದ್ರಿಕೊಂಡು, ದೇವ್ರಿಗೆಲ್ಲ ಜನಕ್ಕೆ ಎದ್ರಿ ಮಾಡಿದ್ರೆ ಏನ್ ಗೊತ್ತಾ, ನಮ್ಮ ಜಾತಿಯವ್ರು ಬಂದು ಅಲ್ಲಿ ಪ್ಲೇಟ್ ಐತಿರ ತಪ್ಪು ಅಂತಾರೆ. ಅದೇ ಹಂಗಾಗಿ ಅನ್ನ ತಿನ್ನೋ ತಪ್ಪಲ್ವಾ? ಆಚೆ ಕಡೆ ಅಂದ್ರೆ ಅವಾಗಿತ್ತು. ನೀವು ಹಸು ಕಾಯೋರು, ನಾವು ಕುರಿ ಕಾಯೋರು, ಕುರುಬ್ರು ಗೊಲ್ರು ಇಬ್ರು ಅಣ್ಣ ತಮ್ಮಂದಿರು. ನಾವೆಲ್ಲ ಒಂದೇ ತರ. ನೀವು ಹೊಲದಲ್ಲಿ ದನ ಕಾಯ್ತೀರ, ನಾವು ಕುರಿ ಕಾಯ್ತೀವಿ. ಕುರಿ ದನ 2 ಕಾಯ್ತೀವಿ. ನಾವಿಬ್ರು ಅಣ್ಣ ತಮ್ಮಂದಿರು ಕೋಲ್ಕಾರ್ರೆ. ನಾನು 7ನೇ ಕ್ಲಾಸಿಗೆ ದೊಡ್ಡವಳಾದ, ನನ್ನ ಆಚೆ ಇಡ್ತೀನಿ ಅಂದ್ರು. ನನ್ನ ಆಚೆ ಗೀಚೆ ಇರಲ್ಲ ಅಂತಂದೆ ನಾನು. ಇಲ್ಲ ಇರ್ಬೇಕು, ನಾವು ಎಲ್ಲಾರು ಇಡ್ಸಿದೀವಿ ಅಂದ್ರು. ಕಷ್ಟಪಟ್ಟು ಒಂದ್ ರಾತ್ರಿ ಇಡ್ಸಿದ್ರು ನನ್ನ. ಬೆಳಗ್ಗೆ ಎದ್ದು ಗಲಾಟೆ ಮಾಡಾಕ್ತೆ, ಆಗೋದಿಲ್ಲ ನಮ್ಗೆ ಇವೆಲ್ಲ ಆಚೆ ಹಾಕಿಡ್ತೀರಾ ಅಂತ. ನಮ್ಮಪ್ಪ ಹೇಳಿದ್ರು ನಮ್ಮ ತಾಯಿಗೆ,
ನಮ್ಮ ತಾಯಿ ಹೆಸರು ಅಮ್ಮಯ್ಯ, ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ. ಅಮ್ಮಯ್ಯ ಅವಳು ಒಳಗೆ ಕರ್ಕೊ, ಹಂಗೆಲ್ಲ ಆಚೆ ಇಟ್ಬೇಡ. ಮಗ ಏನ್ ಹಂಗ್ ಗಲಾಟೆ ಮಾಡ್ತಾಳೆ, ಅಳ್ತಾಳೆ ಅವಳು, ಬೇಡ. ಅವಳ ಹಣ ಅವಳು ಸಂಪಾದನೆ ಮಾಡ್ಬೇಕು. ಯಾರ ಹತ್ರನೂ ನನ್ನ ಮಗಳು ಕೈ ಚಾಚಿ ದುಡ್ಡು ಬೇಡಬಾರ್ದು ಅಂತ ಹೇಳಿ ನನ್ನ ಓದಿಸಿದ್ರು. ನೋಡಿ, ಓದಿದ್ದಕ್ಕೆ ಡಾಕ್ಟರ್ ಆದೆ. ನಮ್ ಇಡೀ ಊರಿಗೆ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು, ಮಹಿಳಾ ಆಯೋಗದ ಅಧ್ಯಕ್ಷ ಆಗ್ಬಿಟ್ಟೆ. ನೋಡಿ, ನಮ್ಮೂರ್ಗು ನಿಮ್ಗೆ, ನನಗೂ ನಿಮ್ಗೆ ಏನ್ ಋಣ? ಬಂಗಾರಟ್ಟಿ ಬರಂಗ್ ಆಯ್ತು ನಾನು. ನನ್ಗಿಂತನಾ? ನಮ್ಗೆ ಯಾಕೆ ದೇವ್ರ ಕೆಟ್ಟ ಮಾಡ್ಲಿಲ್ಲ? ನಾವು ಎಷ್ಟು ಬೆಳಗ್ಗೆಯಿಂದ ಎಷ್ಟು ಜನಕ್ಕೆ ಇವತ್ತು ನಾವು ಎಲ್ಲ ಅಧಿಕಾರಿಗಳಿಂದ ಸಹಾಯ ಮಾಡಿದೀವಿ. ಅಂತ ದೇವರು ನಮ್ಮೊಟ್ಟಿಗೆ ಹಿಂದೆ ಹೋದ್ರೆ ಅವತ್ತೇ ಶಿಕ್ಷೆ ಕೊಡ್ಬೇಕಾಗಿತ್ತು ನಮ್ಗೆ. ಇಷ್ಟು ದೂರ ಬರ್ಬೇಕಿತ್ತ ನಾನು? ಇಷ್ಟು ಜನರಿಗೆ ಆ ಭಗವಂತ ನನ್ನ ಕೈಯಿಂದನೇ ಒಳ್ಳೇದ್ ಮಾಡಿಸ್ತಾವನಲ್ಲ. ಅಂದ್ರೆ ನೀವು ನಾವು ಒಂದೇ ತಾನೆ. ಮತ್ತೆ ಬಾಣಂತಿಯರನ್ನ ತಗೊಂಡೋಗಿ ಆಚೆ, ಊರಿಂದ ಆಚೆ ಗುಡ್ಲೊಳಗೆ ಇರ್ತಾರಲ್ಲ ಶಾಲೆ ಮಕ್ಕಳು, ಹೆಣ್ಮಕ್ಳೆಲ್ಲ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದಕ್ಕೆ ಬಂದು ಅವ್ರ ದೇವ್ರ ಮುಂದೆನೇ ಎಲ್ಲರನ್ನೂ ಹಿರಿಯರನ್ನ, ಕೋಲ್ಕಾರನ್ನ, ಪೂಜಾರನ್ನ ಎಲ್ಲರನ್ನೂ ಸೇರಿಸಿ ಇಡೀ ಊರನ್ನೇ ಪ್ರಮಾಣ ಮಾಡಿಸಿ ಇನ್ನು ಮುಂದೆ ಮಾಡಲ್ಲ ಅಂತ ಹೇಳವ್ರೆ. ಯಾರೇ ಇನ್ನು ಮುಂದೆ ಮಾಡಿದ್ದೆ ಆದರೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಪೊಲೀಸ್ ಸ್ಟೇಷನ್ ಗ್ರಾಮದಲ್ಲಿ ಗೌರ್ಮೆಂಟ್ ಬಸ್ ಹೋಗ್ತಾ ಇಲ್ಲ ಅಂತ ಸ್ಟೂಡೆಂಟ್ಗಳು ಏನಿಲ್ಲ ಅಂದ್ರು 22-30 ಜನ ಹೋಗ್ತಾರೆ. 1-2 ಕಿಲೋಮೀಟರಿಂದ ಗಾಂಡೂರ್ಸೆಗೆ ಬಂದು ಶಿರಾ ಹೋಗ್ಬೇಕಂತೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಬರ್ತಾರೆ. ಸ್ಕೂಲ್ ವ್ಯಾನ್ ಬರಲಿಲ್ಲ ಅಂದರೆ ನಡ್ಕೊಂಬರ್ಬೇಕು ಅವರು. ಇದಕ್ಕೇನು ಹೇಳ್ತಾರೆ ಮೇಡಮ್? ಆಯಿತು, ನಾನು ಅದನ್ನು ಬರೆದ್ಬಿಟ್ಟು ಮಾಡಿಸ್ಕೊಡ್ತೀನಪ್ಪ.